ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಹಿಂದಿನ ದಿನ ಪ್ರಪಂಚ ಕಥಂ ಪ್ರಕಾಶೇತ ಅನ್ನೋದ್ರ ಬಗ್ಗೆ ಪಾಠ ಮಾಡ್ತಾ ಇತ್ತು. ಸ್ವತಃ ಪ್ರಕಾಶನೂ ಇಲ್ಲ, ಪರತಃ ಪ್ರಕಾಶನೂ ಹೇಳಿ ಬರಲ್ಲ. ಚಿತ್ಪ್ರಕಾಶ ಆರೋಪಿತವಾದದಕ್ಕೆ ಅಧ್ಯಸ್ಥ ಚಿತ್ಪ್ರಕಾಶ ಆರೋಪಿತವಾದದ್ದಕ್ಕೆ ಅಧಿಷ್ಠಾನ ಅಧ್ಯಸ್ತತ್ವ ಅನ್ನೋ ಸಂಬಂಧ ಒಪ್ಪಬೇಕಾಗ್ತದೆ. ಹಾಗಾದ್ರೆ ಆಧ್ಯಾಸಿಕ ಸಂಬಂಧ ಒಪ್ಪಿದ ಮೇಲೆ ಪ್ರಪಂಚ ಮಿಥ್ಯ ಅನ್ನೋದು ಸ್ಪಷ್ಟ ಆಯ್ತು. ಪ್ರಪಂಚಕ್ಕೆ ಸತ್ಯತ್ವ ಒಪ್ಪಿಕೊಂಡ್ರೆ ಪ್ರಕಾಶ ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಅವರು ಒಂದು ಪೂರ್ವ ಪಕ್ಷವನ್ನ ಮಾಡಿದ್ರು. ಅದಕ್ಕೆ ಟೀಕಾಕೃತ್ಪಾದರು ಉತ್ತರ ಏನು ಕೊಟ್ರು? ಕಥಂ ಪ್ರಕಾಶತೆ ಪ್ರಪಂಚ ಅನ್ನೋ ಪ್ರಶ್ನೆಗೆ ಏನು ಅರ್ಥ ಅಂತ ಕೇಳಿಬಿಟ್ರು. ಪ್ರಕಾಶ ಕಥಂ ಅಂದ್ರೆ ಪ್ರಕಾಶ ಆಶ್ರಯ, ಪ್ರಕಾಶ ವಿಷಯ, ಅದನ್ನು ಸ್ಪಷ್ಟಪಡಿಸ್ಬೇಕಲ್ವಾ. ಪ್ರಕಾಶ ಸ್ವರೂಪೋವ, ಪ್ರಕಾಶ ಆಶ್ರಯೋವ, ಪ್ರಕಾಶ ವಿಷಯೋವ. ಪ್ರಕಾಶ ಸ್ವರೂಪನೂ ಅಲ್ಲ, ಪ್ರಕಾಶ ಆಶ್ರಯನೂ ಅಲ್ಲ. ಇನ್ನು ಪ್ರಕಾಶ ವಿಷಯ ಅಂದ್ರೆ ಪ್ರಕಾಶ ಸ್ವರೂಪ ಚೈತನ್ಯ ವೃತ್ತಿರುವ. ಪ್ರಕಾಶ ಚೈತನ್ಯ ಅಂತಂದ್ರೆ ಪ್ರಕಾಶ ಶಬ್ದದಿಂದ ವಿವಕ್ಷಿತವಾದದ್ದು ಚೈತನ್ಯ. ಚೈತನ್ಯ ವಿಷಯ ಹೇಗಾಗ್ತದೆ ಪ್ರಪಂಚ ಅಂತನ್ನೋ ಪ್ರಶ್ನೆ. ಚೈತನ್ಯ ವಿಷಯ ಆದ್ರೆ ಏನ್ ಸಮಸ್ಯೆ ನಿಮಗೆ? ಚೈತನ್ಯಕ್ಕೆ ಪ್ರಪಂಚ ವಿಷಯ ಆಗ್ಬಾರ್ದಲ್ಲ, ಯಾಕೆ ಆಗ್ಬಾರ್ದು? ಬಾಧಕ ಹೇಳಿ. ವೃತ್ತಿ ವಿಷಯತ್ವೇನ ವ್ಯವಹಾರ ಹೇಳ್ತದೆ. ವ್ಯವಹಾರನೂ ಇದೆ, ಚೈತನ್ಯಕ್ಕೆ ವಿಷಯನೂ ಆಗ್ತದೆ, ಬಾಧಕನೂ ಇಲ್ಲ. ಹಾಗಾದ್ರೆ ಕಥಂ ಪ್ರಕಾಶತೆ ಅನ್ನೋ ನಿಮ್ಮ ಪ್ರಶ್ನೆ ಏನ್ ಸಮಂಜಸ? ಎಷ್ಟು ಸಮಂಜಸ ಹೇಳಿ. ಇನ್ನು ಚೈತನ್ಯಕ್ಕೂ ವಿಷಯೀ ಭಾವ ಯೋಚನೆ ಮಾಡಿ. ಚೈತನ್ಯ ಅಂದ್ರೆ ಸಾಕ್ಷಿ. ಸ್ವಾಭಾವಿಕವಾದ ವಿಷಯಿತ್ವ ಅದಕ್ಕೆ ಒಪ್ಪಬೇಕೋ ಬೇಡವೋ? ವಿಷಯಿತ್ವ ಬೇರೆ, ವಿಷಯತ್ವ ಬೇರೆ. ವಿಷಯಿತ್ವ, ವಿಷಯತಾ ನಿರೂಪಕತ್ವ, ಅದು ಚೈತನ್ಯಕ್ಕಿದೆ. ಅಲ್ಲ, ಅಸಂಗನಲ್ವೇ ಚೇತನ? ಚೇತನ ಅಸಂಗ ಅಂತ ಶ್ರುತಿ ಹೇಳ್ತದೆ. ವಿಷಯಿತ್ವ ಒಪ್ಪಗೊಂಡ್ರೆ ಅಸಂಗೋ ಹೇಯಂ ಅನ್ನೋ ಶ್ರುತಿ ವಿರೋಧ ಬರ್ತದೆ ಅಂತ ಅವರ ಪ್ರಶ್ನೆ. ಅದಕ್ಕೂ ಉತ್ತರ ಕೊಟ್ಟರು. ಪುಣ್ಯ ಪಾಪಗಳ ಸಂಘ ಇಲ್ಲ ಅನ್ನೋ ಅರ್ಥದಲ್ಲಿ ಅಸಂಗ ಅನ್ನೋ ಶ್ರುತಿ ಸಾವಕಾಶ, ಅದು ನಿರವಕಾಶ ಅಲ್ಲ. ವಿಷಯತಾ ನಿರೂಪಕತ್ವ, ವಿಷಯಿತ್ವ ಚೈತನ್ಯಕ್ಕೆ ಒಪ್ಪಿದ್ರೆ ಯಾವುದೇ ಬಾಧಕ ಇಲ್ಲ. ಶ್ರುತಿನೂ ಕೂಡಿಸ್ಬೋದು. ಪಾಪಲೇಪ ಇಲ್ಲ, ಚೈತನ್ಯನಿಗೆ ಪಾಪಲೇಪ ಇಲ್ಲ, ಶ್ರುತಿ ಕೂಡಿತು, ಸಾವಕಾಶ. ಅದಕ್ಕೆ ಅವರಂದ್ರು ಇಲ್ಲ, ಪ್ರಕಾಶ ಶಬ್ದಕ್ಕೆ ವೃತ್ತಿ ಅನ್ನೋ ಅರ್ಥ, ಎರಡೇ ವಿಕಲ್ಪ ಒಪ್ಪಿಕೊಳ್ತೀವಿ. ಪ್ರಪಂಚ ವೃತ್ತಿ ವಿಷಯವಲ್ಲ ಅಂತ ಹೀಗೆ ಹೇಳೋದಾದ್ರೆ ನ ದ್ವಿತೀಯ, ಇದು ಪಾಠ ಆಗ್ಬೇಕಿವತ್ತು. ಕರಣ ಸಾಮರ್ಥ್ಯನ ವಿಷಯ ಭಾವ ಉಪಪತ್ತೇ. ಅಧ್ಯಾಸಿಕ ಸಂಬಂಧನೇ ಒಪ್ಪಬೇಕು ಅಂತ ಅವರ ಆಗ್ರಹಕ್ಕೆ ಇದು ಉತ್ತರ ನೋಡಿ ಹೇಗಿದೆ. ಕರ್ಣ ಸಾಮರ್ಥ್ಯನ ವಿಷಯೀ ಭಾವ ಉಪಪತ್ತೇ. ಕರ್ಣ ಅಂದ್ರೆ ಈಗ ನೋಡಿ, ಎದುರುಗಡೆಯಲ್ಲಿ ಒಂದು ಮಡಿಕೆ ಇದೆ, ಘಟ. ಅದಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗ್ತದೆ. ಸನ್ನಿಕರ್ಷ ಆಗ್ತದೆ, ಆದ್ರಿಂದಲೇನೆ ಘಟ ಜ್ಞಾನ ಹುಟ್ಟುಕೊಳ್ತದೆ, ಘಟವೃತ್ತಿ ಹುಟ್ಟುಕೊಳ್ತದೆ. ಇದೇ ತಾನೆ ಕರ್ಣ ಸಾಮರ್ಥ್ಯ ಅಂದ್ರೆ. ಕರ್ಣ ಅಂದ್ರೆ ಇಂದ್ರಿಯ, ಇಂದ್ರಿಯಕ್ಕೂ ಘಟಕ್ಕೂ ಆಗುವ ಸನ್ನಿಕರ್ಷ, ಅದರಿಂದ ಘಟವೃತ್ತಿ ಹುಟ್ಟುಕೊಳ್ತದೆ. ಆವಾಗ ಘಟಕ್ಕೆ ವಿಷಯತ್ವ ಕೂಡುತ್ತೋ ಇಲ್ಲ? ಘಟ ವಿಷಯತಾ ನಿರೂಪಕತ್ವ ವೃತ್ತಿಗೂ ಇದೆ. ಇಷ್ಟೇ. ಏನ್ ಸಮಸ್ಯೆ ನಿಮಗೆ? ಏನ್ ಬಾಧಕ ಇಲ್ಲಿ ಇಷ್ಟ ಹೇಳಿದ್ರೆ? ನೋಡಿ, ಕರ್ಣ ಸಾಮರ್ಥ್ಯನ ವಿಷಯೀ ಭಾವ ಉಪಪತ್ತೇ ಅಂದ್ರೆ ಅರ್ಥ ಹೀಗೆ: ಯಾವುದರ ಜೊತೆಗೆ ಇಂದ್ರಿಯ ಸನ್ನಿಕರ್ಷ ಉಂಟಾಗ್ತದೋ ಅವೆರಡರಲ್ಲಿ ಒಂದಕ್ಕೆ ವಿಷಯ, ಇನ್ನೊಂದಕ್ಕೆ ವಿಷಯಿ ಅನ್ನೋ ಭಾವ ಕೂಡಿಸ್ತದೆ. ಇಷ್ಟೇ. ಕರ್ಣ ಸಾಮರ್ಥ್ಯ ಅಂದ್ರೆ ಅದು ಸನ್ನಿಕರ್ಷ ಬೇಕು. ಆಧ್ಯಾಸಿಕನೇ ಆಗ್ಬೇಕು ಅಂತಿಲ್ಲಲ್ಲ. ನೋಡಿ, ಅಧ್ಯಸ್ತತ್ವೇ ಪ್ರಕಾಶನೇ ಚ ಜೀವೇ ಅಧ್ಯಾಸ ಪಕ್ಷೆ ಸರ್ವದಾ ಪ್ರಕಾಶ ಸ್ಯಾತ್. ನೀವು ಆಧ್ಯಾಸಿಕ ಸಂಬಂಧ ಹೇಳಬೇಕು ಅಂತ ಹೇಳ್ತಿರಲ್ಲ,
ನಿಮ್ಮಲ್ಲಿ ಇನ್ನೂ ಸಮಸ್ಯೆ ಜಾಸ್ತಿ ಅಂತಾರೆ ಟೀಕಾಕೃತ್ವ. ಯಾಕೆ? ಅಧ್ಯಸ್ತತ್ವೇನ ಪ್ರಕಾಶನೆ, ಎಲ್ಲಾ ವಸ್ತುಗಳು ಚಿತ್ಪ್ರಕಾಶದಲ್ಲಿ ಆರೋಪಿತವಾಗಿಯೇ ಪ್ರಕಾಶ ಆಗಬೇಕು ಅಂತ ಆಗಿಬಿಟ್ರೆ ಸಮಸ್ಯೆ ನೋಡಿ. ಜೀವೇ ಅಧ್ಯಾಸ ಪಕ್ಷೆ ಸರ್ವದಾ ಪ್ರಕಾಶ ಸ್ಯಾತ್. ಯಾಕಂದ್ರೆ ಎಲ್ಲಾ ಸಮಯದೊಳಗೂ ಕೂಡ ಜೀವನೊಳಗೆ ಅಧ್ಯಾಸ ಆಗೇ ಇರ್ತಾವಾದ್ರಿಂದ ಯಾವಾಗಲೂ ಎಲ್ಲಾ ವಸ್ತುಗಳು ಪ್ರಕಾಶ ಆಗ್ತಾನೆ ಇರ್ಲಿ. ಸಂಬಂಧ ಇದೆ ಅಲ್ಲ. ನಿಮ್ಮ ಪ್ರಕಾರ ಪ್ರಕಾಶ ಆಗ್ಲಿಕ್ಕೆ ಬೇಕಾಗಿರೋದೇನೋ ಸಂಬಂಧ, ಅದು ಯಾವಾಗಲೂ ಇದೆ. ಚಿತ್ಪ್ರಕಾಶದಲ್ಲಿ ಎಲ್ಲವೂ ಆರೋಪಿತವಾಗಿದೆ ಅಂತಂದ್ಮೇಲೆ ಅಧಿಷ್ಠಾನ ಅಧ್ಯಾಸಿಕ ಸಂಬಂಧ ಯಾವಾಗಲೂ ಇದೆನೋ ಇಲ್ಲ. ಅವಾಗ ಇವಾಗ ಮಾತ್ರ ಘಟ ಪ್ರಕಾಶ ಆಯ್ತು, ಅವಾಗ ಯಾಕೆ ಘಟ ಪ್ರಕಾಶ ಆಗಲಿಲ್ಲ ಅಂತ ಕೇಳಿದ್ರೆ ಸಂಬಂಧ ನೋಡಿ. ನಮ್ಮಲ್ಲಿ ಈ ಸಮಸ್ಯೆ ಬರಲ್ಲ. ಈಗ ಘಟ ಪ್ರಕಾಶ ಆಗ್ತಾ ಇದೆ. ಯಾಕೆ? ಯಾವಾಗ ಘಟ ಕರೆಕ್ಟ್ ಕರ್ಣ ಸಾಮರ್ಥ್ಯ ಅಂದ್ರೆ ಸನ್ನಿಕರ್ಷ ರೂಪ ಕರ್ಣ ಸಾಮರ್ಥ್ಯ ಯಾವಾಗ ಇರ್ತದೋ ಆಗ್ತದೆ. ಆಗಲ್ಲ ಅಂತ ನಾವು ಉತ್ತರ ಕೊಡಬಹುದು. ನಿಮ್ಮಲ್ಲಿ ಏನಾಗಿದೆ? ಅಧ್ಯಸ್ತತ್ವೇನ ಪ್ರಕಾಶನೇಚ ಜೀವೆ ಅಧ್ಯಾಸ ಪಕ್ಷೆ ಸರ್ವದಾ ಪ್ರಕಾಶ ಸ್ಯಾತ್. ಘಟ ಪ್ರಕಾಶ ಯಾವಾಗ್ಲೂ ಆಗ್ತಾ ಇರ್ಲಿ. ಇದು ನಿಮ್ಮಲ್ಲಿ ಬಾಧಕ ಅಧ್ಯಾಸಿಕ ಸಂಬಂಧ ಒಪ್ಪವರಿಗೆ ಅಂತ ತೋರಿಸ್ತಿದ್ದಾರೆ ಟೀಕಾಕೃತ. ಬ್ರಹ್ಮಣಿ ಅಧ್ಯಾಸೆ ನ ಕದಾಚಿತ್ ಬಹುಜೀವ ಪಕ್ಷೆ ಅಪಿ ಜೀವೇ ಅಧ್ಯಾಸೆ ಸರ್ವದಾ ಸರ್ವೇಷಾಂ ಪ್ರಪಂಚ ಪ್ರಕಾಶ. ಇದು ಪಕ್ಷಾಂತರ. ಮಾಯಾವಾದದೊಳಗೆ ಬಹುಜೀವವಾದ, ಏಕಜೀವವಾದ, ಅದರದ್ದು ಪಕ್ಷಗಳು ಸಿಕ್ಕಾಪಟ್ಟೆ ಇದ್ದಾವೆ. ಆ ಎಲ್ಲಾ ಪಕ್ಷಕ್ಕೂ ಬೇರೆ ಬೇರೆ ತರದ ದೋಷ ಹೇಳ್ತಾರೆ. ಜೀವೇ ಅಧ್ಯಾಸ ಪಕ್ಷೆ ಸರ್ವದಾ ಪ್ರಕಾಶ, ಬ್ರಹ್ಮಣಿ ಅಧ್ಯಾಸ ಪಕ್ಷೆ ನ ಕದಾಚಿತ್, ಹಿಂಗೆ ಅಂತ ವಿಭಾಗ ಮಾಡ್ಕೊಂಡ್ರು ಅವರು. ಬ್ರಹ್ಮಣಿ ಅಧ್ಯಾಸೆ ನ ಕದಾಚಿತ್, ಬ್ರಹ್ಮನಲ್ಲಿ ಅಧ್ಯಾಸ ಆಗಿದೆ ಅಂತ ಇಟ್ಕೊಂಡ್ರೆ ಯಾವತ್ತೂ ಪ್ರಕಾಶನೇ ಆಗ್ಬಾರ್ದು ಪ್ರಪಂಚ. ಆಯ್ತಾ? ಸಹಜ ಅಲ್ವಾ? ಜೀವನಲ್ಲಿ ಈ ಅಧ್ಯಾಸವನ್ನು ಇಟ್ಟುಕೊಂಡು ವ್ಯವಸ್ಥೆ ಮಾಡೋದಾದ್ರೆ ಯಾವಾಗಲೂ ಪ್ರಕಾಶ ಆಗಬೇಕು. ಜೀವ ಯಾವಾಗಲೂ ಪ್ರಕಾಶ ಆಗ್ತಾ ಇದ್ದಾನಾದ್ರಿಂದ. ಬ್ರಹ್ಮನಲ್ಲಿ ಅಂತಾದ್ರೆ ಬ್ರಹ್ಮ ವಿವೃತ್ತಿ ವೇದಾಂತ ಜನಿತ ಜ್ಞಾನದಿಂದ ಬರ್ಬೇಕು. ಅಧಿಷ್ಠಾನ ಜ್ಞಾನ ಹಂಗ್ ಬರ್ಬೇಕು. ಹಿಂಗಾಗಿ ಅದರದ್ದು ಬರೋದೇ ಇಲ್ಲ ಅಂತ ಆಗ್ಬಿಡ್ತು. ಇನ್ನು ಬಹುಜೀವ ಪಕ್ಷೇಪಿ ಬಹುಜೀವವಾದಿಗಳು ಅಂತ ಒಪ್ಪಿಕೊಂಡು ಅಲ್ಲಿ ಜೀವನಲ್ಲಿ ಅಧ್ಯಾಸ ಒಪ್ಪಿಕೊಂಡ್ರೆ ಆವಾಗಲೂ ಇದೇ ಸಮಸ್ಯೆ. ಸರ್ವದಾ ಸರ್ವೇಷಾಂ ಪ್ರಪಂಚ ಪ್ರಕಾಶ. ಸಿಂಪಲ್ ಇದು, ಬಹಳ ಒಳಗಿಳಿಯುವ ಕಾರಣವೇ ಇಲ್ಲ. ಬ್ರಹ್ಮಾಧಿಷ್ಠಾನತ್ವೇತು ನಕಸ್ಯಾಪಿ ಕದಾಪಿ. ಅಧಿಷ್ಠಾನನನ್ನ ಬ್ರಹ್ಮ ಅಂತ ಮಾಡಿಕೊಂಡೇ ಈ ಆಧ್ಯಾಸಿಕ ಸಂಬಂಧದ ವಿವರಣೆ ಕೊಡೋದಾದ್ರೆ ನಕಸ್ಯಾಪಿ ಕದಾಪಿ ಯಾವತ್ತೂ ಎಂದೂ ಕೂಡ ಪ್ರಕಾಶ ಆಗದೆ ಹೋಗ್ಬೇಕಾಗ್ತದೆ. ದೃಷ್ಟಿ ಸೃಷ್ಟಿ ಪಕ್ಷಸ್ತು ಏಕಜೀವವಾದಿನ ನ ವಕ್ತು ಶಕ್ಯ. ಇನ್ನು ದೃಷ್ಟಿ ಸೃಷ್ಟಿ ಪಕ್ಷ ಅಂತ ಒಂದು ಹೇಳ್ತಾರೆ. ದೃಷ್ಟಿ ಸೃಷ್ಟಿ ಏನ್? ದೃಷ್ಟಿ ಸೃಷ್ಟಿ ಅಂದ್ರೆ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಮುಷ್ಟಿ ಸೃಷ್ಟಿ ಸರ್ವ ಸೃಷ್ಟಿ ಅಂತ ಹೇಳ್ತಾರಲ್ಲ, ಅದು ನಿಮ್ದು. ಅದು ನಿಮ್ದು. ಇವ್ರದ್ದು ದೃಷ್ಟಿ ಸೃಷ್ಟಿ ಅಂದ್ರೆ ನೋಡ್ರಿ ಹೇಳ್ತಾರೆ, ಯದೃಷ್ಟ್ಯ ಯಜ್ಜನ್ಯತೆ ತದೈವ ತೇನೈವ ಗೃಹ್ಯತೆ ಇತಿ ವ್ಯವಸ್ಥಾ. ಅದಕ್ಕೆ ದೃಷ್ಟಿ ಸೃಷ್ಟಿ ಅಂತ ಕರೀತಾರೆ. ಘಟ ಯಾವಾಗ ಕಾಣುತ್ತೋ ಅವಾಗ ಮಾತ್ರ ಯದೃಷ್ಟ್ಯ, ಯಾರ ದೃಷ್ಟಿಯಿಂದ ಯಾವ ವಸ್ತು ಹುಡುತ್ತದೋ ಅದು ಅವನಿಗೆ ಆವಾಗ್ಲೇನೆ ಜ್ಞಾನಕ್ಕೆ ವಿಷಯವಾಗ್ತದೆ. ಹಿಂಗೊಂದು ಪರಿಮಿತಿಯನ್ನು ಹಾಕೊಂಡು ಅವರು ದೃಷ್ಟಿ ಸೃಷ್ಟಿ ಪಕ್ಷ ಅಂತ ಕರೀತಾರೆ. ಈ ರೀತಿ ಪಕ್ಷವನ್ನು ಇಟ್ಕೊಂಡ್ರೆ ಏಕಜೀವವಾದಿಯಾದವನು ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಅತಿ ಪ್ರಸಕ್ತ, ಅದು ಸರಿ ಹೋಗಲ್ಲ. ಕಲ್ಪಕ ಏಕಜೀವಸ್ಯ ಸುಷುಪ್ತೋ ಪ್ರಪಂಚ ಅಭಾವ ಪ್ರಸಂಗ. ಇನ್ನು ಕಲ್ಪಕ ಏಕಜೀವ ಅಂತ ಒಪ್ಪಿಕೊಂಡ್ರೆ ಹಿಂದೆ ಬಂದಿದೆ ಇವೆಲ್ಲ, ಅದನ್ನೇ ಹೇಳ್ತಾರೆ. ಸುಷುಪ್ತಿಯಲ್ಲಿ ಪ್ರಪಂಚವೇ ಇಲ್ಲ ಅಂತ ಆಗ್ಬೇಕಾಗ್ತದೆ. ಅಂದ್ರೆ ಪ್ರಪಂಚ ಜ್ಞಾನವೇ ಇಲ್ಲ ಅಂತ ಆಗ್ಬೇಕಾಗ್ತದೆ. ಪ್ರಪಂಚ ಯಾರಿಗೂ ಇರಬಾರ್ದವಾಗ ಸುಷುಪ್ತಿಯಲ್ಲಿ. ಯಾಕಂದ್ರೆ ಒಬ್ಬನೇ ಅಲ್ವಾ ಜೀವ, ಕಲ್ಪಕನಾದವನು. ಕಲ್ಪಕ ಜೀವ ಒಬ್ಬನೇ ಆಗ್ಬಿಟ್ಟ ಅಂದ್ರೆ ಸುಷುಪ್ತಿಯಲ್ಲಿ ಪ್ರಪಂಚವೇ ಇಲ್ಲ ಅಂತ ಆಗ್ಬೇಕಾದೀತು. ನಾಪಿ ಬಹುಜೀವವಾದಿನ
ಪ್ರತಿವಿಜ್ಞಾ ಸಂವಾದಯೋ ಅನುಪಪತ್ತೇ. ಒಟ್ಟು ಅವ್ರ ತಲೆ ಮೇಲೆ ಪುಂಖಾನುಪುಂಖವಾಗಿ ವಜ್ರಾಯುಧ, ಶಕ್ತ್ಯಾಯುಧ, ವಾರುಣಾಸ್ತ್ರ, ಬ್ರಹ್ಮಾಸ್ತ್ರ ಎಲ್ಲ ಹಾಕಿಬಿಡ್ತಾರೆ. ಬಹುಜೀವವಾದಿ ಅಂತ ಇಟ್ಟುಕೊಂಡ್ರೆ ಪ್ರತಿವಿಜ್ಞಾ ಸಂವಾದಗಳು ಯಾವುದು ಉಪಪನ್ನವಾಗದೆ ಹೋಗಬೇಕಾಗ್ತದೆ. ಅಥ ಉಚ್ಚೇತ ಚಕ್ಷುರಾದೇಹ ಕರ್ಣಸ್ಯ ಘಟಾದಿ ವಿಷಯ ಸನ್ನಿಕರ್ಷೆ ಸತಿ ಅಂತಃಕರಣಂ ದೀರ್ಘ ಪ್ರಭಾಕಾರೇಣ ಪರಿಣಮತೆ ಸಚ ಪರಿಣಾಮಃ ಮಧ್ಯೆ ಸ್ಥಿತಾಂ ವಿಷಯಗತಾಂಚ ಅವಿದ್ಯಾಂ ತಿರಸ್ಕರೋತಿ ತತಶ್ಚ ಸರ್ವಂ ಚೈತನ್ಯಂ ಏಕೀಭವತಿ ತೇನ ನ ಸರ್ವದಾ ಉಪಲಬ್ಧಿ ನಾಪಿ ಸರ್ವೇಷಾಂ ಅಂತಃಕರಣ ಭೇದೇನ ಪ್ರತಿಕರ್ಮ ವ್ಯವಸ್ಥಾ ಉಪಪತ್ತೇ ಇತಿ. ಇಲ್ಲಿವರೆಗೂ ಅವರದೇ ಆದಂತಹ ಪೂರ್ವಪಕ್ಷ ಅಥೋಚ್ಯತೆಯಿಂದ ಪ್ರಾರಂಭ ಆಯಿತು. ಈ ಘಟ ಪ್ರಕಾಶ ಪ್ರಪಂಚ ಪ್ರಕಾಶದ ವ್ಯವಸ್ಥೆಯನ್ನು ಅವರು ಒಂದು ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಕರ್ಮ ವ್ಯವಸ್ಥಾ ಅಂತ ಹೆಸರು. ಏನು ಹಾಗಂದ್ರೆ ಅವ್ರು ಹೇಳ್ತಾರೆ ನೋಡಿ, ಚಕ್ಷುರಾದಿ ಕರಣಗಳಿದ್ದಾವಲ್ಲ, ಘಟದ ಜೊತೆಗೆ ಸನ್ನಿಕರ್ಷ ಆಗ್ತದೆ. ಅಂತಃಕರಣ ದೀರ್ಘವಾದ ಪ್ರಭಾರೂಪವಾಗಿ ಪರಿಣಾಮ ಆಗಿಬಿಡ್ತದೆ. ಆ ಪರಿಣಾಮ ಮಧ್ಯದಲ್ಲಿರುವಂತಹ ವಿಷಯದಲ್ಲಿರುವ ಅವಿದ್ಯೆಯನ್ನು ತಿರಸ್ಕಾರ ಮಾಡ್ತದೆ. ಆಮೇಲೆ ಅಲ್ಲಿರುವ ಚೈತನ್ಯವನ್ನ ತಾನು ಹೋಗಿ ಸೇರ್ತದೆ. ಚೈತನ್ಯ ಒಂದಾದ ಕೂಡಲೇ ಅಯಂಘಟ ಅಂತ ಪ್ರಕಾಶ ಬರ್ತದೆ. ಯಾವಾಗ ಇದೊಂದು ಸೈನ್ಸ್, ಯಾವಾಗ ಇಷ್ಟೆಲ್ಲ ಸನ್ನಿಕರ್ಷ ಆಗಿ ಅಂತಃಕರಣ ದೀರ್ಘ ಪ್ರಭಾಕಾರಣ ಪರಿಣಾಮ ಆಗಿ ಆ ಪರಿಣಾಮ ಮಧ್ಯದಲ್ಲಿರುವ ವಿಷಯಗತ ಅವಿದ್ಯೆಯನ್ನು ತಿರಸ್ಕರಿಸಿ ಚೈತನ್ಯದ ಜೊತೆಗೆ ಐಕ್ಯ ಹೊಂದುತ್ತದೋ ಅವಾಗ ಅಯಂಘಟ ಅಯಂಪಟ ಜ್ಞಾನಗಳು ಬರ್ತವೆ. ಇಷ್ಟು ಯಾವಾಗ ಆಗಲ್ವೋ ಅವಾಗ ಜ್ಞಾನ ಬರಲ್ಲ. ಇದನ್ನು ಅವರು ಹೇಳಿದ್ದು ಪ್ರತಿಕರ್ಮ ವ್ಯವಸ್ಥಾ ಅಂತ. ಅಂತಃಕರಣಗಳು ಬೇರೆ ಬೇರೆ ಇದ್ದಾವೆ, ಜೀವ ಒಬ್ಬನೇ ಇದ್ದಾನೆ. ಅಂತಃಕರಣದ ಪರಿಣಾಮವು, ಪರಿಣಾಮದಿಂದ ಆಗುವ ವಿಷಯಗತ ಅಜ್ಞಾನ ತಿರಸ್ಕಾರವು ಬೇರೆ ಬೇರೆ ಆಗ್ತದೆ. ಹಾಗಾಗಿ ಅವನಿಗೆ ತೋರ್ಬೇಕಾದದ್ದು ಅವನಿಗಷ್ಟೇ ತೋರ್ತದೆ, ಯಾವಾಗಲೂ ತೋರಲ್ಲ, ಯಾವಾಗಲೂ ಒಮ್ಮೆನೇ ತೋರ್ತದೆ. ಇದು ಪ್ರತಿಕರ್ಮ ವ್ಯವಸ್ಥಾ. ಇಷ್ಟು ಒಪ್ಪಿಕೊಂಡ್ರೆ ಎಲ್ಲಾ ಕಡೆಯಲ್ಲೂ ಪ್ರಕಾಶವನ್ನು ಕೂಡಿಸ್ಬೋದಲ್ಲ. ಇದು ಪ್ರತಿಕರ್ಮ ವ್ಯವಸ್ಥೆ. ಇದಕ್ಕೆ ಟೀಕಾಕೃತ್ಪಾದರು ನಿರಾಕರಣೆ ಹೇಳುವಾಗ ಅಂತಾರೆ, ಉಚ್ಯತೆ ಅಂತಃಕರಣ ಬೇರೆ ಬೇರೆ, ಜೀವ ಒಬ್ಬನೇ. ಅಂತಃಕರಣದ ಪರಿಣಾಮ ದೀರ್ಘ ಪ್ರಭಾಕಾರೇಣ ಆಗಿ ಮಧ್ಯದಲ್ಲಿರುವ ವಿಷಯಗತ ಅವಿದ್ಯೆಯನ್ನು ತಿರಸ್ಕರಿಸಿ ಚೈತನ್ಯ ಏಕೀಭಾವವೇ ವೃತ್ತಿಜ್ಞಾನ ಪ್ರಕಾಶ ಅಂತ ನಿಮ್ಮ ಏನು ಅಭಿಪ್ರಾಯ ಇದೆ ಅದು ತಪ್ಪು. ಯಾಕೆ? ಅಂತಃಕರಣ ವೃತ್ತಿ ಸನ್ನಿಕರ್ಷ ವಿಷಯಸ್ಯ ತೇನೈವ ಅಂಗೀಕೃತ. ಅಂತೂ ಇಂತೂ ಅಂತಃಕರಣ ವೃತ್ತಿಗೆ, ವಿಷಯಕ್ಕೆ ಸನ್ನಿಕರ್ಷ ಅಂತನ್ನೋದಂತೂ ಒಪ್ಪಿಕೊಂಡ್ರಿ ಅಂತಾಯ್ತಾ? ಸರಿ, ಅದರಿಂದಲೇ ದೃಶ್ಯತ್ವ ಹೇಳಲಿಕ್ಕೆ ಬರ್ತದೆ. ಅಂತಃಕರಣ ವೃತ್ತಿಗೂ ವಿಷಯಕ್ಕೂ ಆಗುವ ಸನ್ನಿಕರ್ಷ ಒಪ್ಪಿಕೊಂಡ ಮೇಲೆ ಅದರಿಂದಲೇ ದೃಶ್ಯತ್ವ ಹೇಳಲಿಕ್ಕೆ ಬರ್ತಲ್ಲ. ಮಧ್ಯದಲ್ಲಿ ಅವಿದ್ಯೆ ಪರಿಹಾರ ಮತ್ತೆ ಎಷ್ಟು ಸರ್ಕಸ್ ಮಾಡಿದ್ರಿ. ದೃಶ್ಯತ್ವ ಉಪಪತ್ತವು ದೃಶ್ಯತ್ವ ಹೇಳ್ಬೇಕು. ಅವ್ರಿಗೆ ಮುಖ್ಯವಾಗಿ ಏನು ಹೇಳ್ಬೇಕಾಗಿದೆ? ಅವರು ಹೇಳಿ ಅದು ಬ್ರಹ್ಮನಲ್ಲಿ ಇಲ್ಲದೆ ಇದ್ದದ್ದು ಅಂತ ಮಾಡಿ, ಬ್ರಹ್ಮನಲ್ಲಿ ಇಲ್ಲದೆ ಇರುವ, ಪ್ರಪಂಚದಲ್ಲಿ ಮಾತ್ರ ಇರುವ ಒಂದು ದೃಶ್ಯತ್ವವನ್ನ ವ್ಯವಸ್ಥೆ ಮಾಡಿ ಬಿಟ್ರೆ ಮಿಥ್ಯಾತ್ವ ಬಂದ್ಬಿಡ್ತದೆ ಅಂತ. ಅದೇ ತಾನೇ ಅವ್ರದ್ದು ಮೂಲ ಉದ್ದೇಶ. ಅರೇ ಇಂಥ ದೃಶ್ಯತ್ವ ಹೇಳಿ ನೀವು ಆ ಪ್ರಕಾಶ ಘಟ ಅಯಂಘಟ ಇತ್ಯಾದಿ ಪ್ರಕಾಶವನ್ನು ಹೇಳೋದಾದ್ರೆ ಇಷ್ಟೆಲ್ಲ ಯಾಕೆ ಹೇಳಬೇಕು? ಕಿಮನಯ ಪ್ರಮಾಣ ಶೂನ್ಯ ಪ್ರಕ್ರಿಯೆಯ, ಏನೋ ಪ್ರಮಾಣ ಇಲ್ಲದಂತ ಈ ಪ್ರಕ್ರಿಯೆಯನ್ನು ಯಾಕೆ ಹೇಳ್ತಿದ್ದೀವಿ? ಬಹಳ ಸುಲಭ ಇತ್ತಲ್ಲಪ್ಪ. ಅಂತಃಕರಣದ ವೃತ್ತಿ, ಅಂತಃಕರಣದ ಪರಿಣಾಮ, ಅದರ ಸನ್ನಿಕರ್ಷ ಆಯ್ತು ಅಂದ್ರೆ ಅಯಂಘಟ ಜ್ಞಾನ ಬಂತು, ಮುಗಿದೋಯ್ತಲ್ಲ. ಅಲ್ಲಿ ಅಲ್ಲಿರುವ ಚೈತನ್ಯ, ಇಲ್ಲಿರುವ ಚೈತನ್ಯ, ಅದು ಏಕೀಭಾವ ಆಯ್ತು. ಈಗೆಲ್ಲಿನ ಪ್ರಮಾಣ? ಘಟಾವಚ್ಛಿನ್ನ ಚೈತನ್ಯ, ಅಂತಃಕರಣಾವಚ್ಛಿನ್ನ ಚೈತನ್ಯ, ವಿಷಯಸ್ಥ ಅಜ್ಞಾನ ತಿರಸ್ಕಾರಗೊಂಡ ಮೇಲೆ ಏಕೀಭಾವ ಆಗ್ತದೆ, ಆವಾಗ ಅಯಂಘಟ ಅನ್ನೋ ಜ್ಞಾನ ಬರ್ತದೆ ಅಂತ ಈ ಪ್ರಕ್ರಿಯೆ ಇದೆ ಅಲ್ಲ ಇದು. ಇದಕ್ಕೆ ಏನ್ ಪ್ರಮಾಣ?
ಪ್ರಮಾಣ ಶೂನ್ಯವಾದ ಪ್ರಕ್ರಿಯೆ ಕಲ್ಪನೆ ಮಾಡಿದ್ರಲ್ಲ, ಬೇಕಿತ್ತ? ಇಷ್ಟಿಲ್ಲಿ ಕೇಳಿದ, ಅವರ ಮೇಲೆ ಆಕ್ಷೇಪ ಮಾಡಿದ. ಇನ್ನು ತಸ್ಯ ಭಾಷಾ ಸರ್ವವಿಧಂ ವಿಭಾತಿ, ಇದೇ ನಮಗೆ ಈ ಪ್ರತಿಕರ್ಮ ವ್ಯವಸ್ಥಾ ಮಾಡಿಕೊಳ್ಳಿಕ್ಕೆ ಪ್ರಮಾಣ ಅಂತ ಅವರು ಉದಾಹರಿಸ್ತಾರೆ ತಮ್ಮ ಗ್ರಂಥದಲ್ಲಿ. ತಸ್ಯ ಭಾಷಾ ಅಂದ್ರೆ ಬ್ರಹ್ಮ ಭಾಷಾ, ಇದಂ ಸರ್ವಂ ಅಂದ್ರೆ ಈ ಪ್ರಪಂಚವೆಲ್ಲವೂ ವಿಭಾತಿ ಅಂದ್ರೆ ಪ್ರಕಾಶಕ್ಕೆ ಒಳಪಡ್ತದೆ. ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಎನ್ನುವ ವಾಕ್ಯವೇ ಪ್ರತಿಕರ್ಮ ವ್ಯವಸ್ಥೆಗೆ ಪೂರಕವಾದ ಪ್ರಮಾಣ ವಾಕ್ಯ ಅಂತ ಅವ್ರದ್ದು ವಾದ. ಆದರೆ ಈ ವಾಕ್ಯದ ಅರ್ಥ ಬೇರೆ ಇದೆ ಅಂತ ನಾವು ಅನ್ಯ ವಿಷಯತ್ವ ಅಥವಾ ಬೇರೆ ಅಭಿಪ್ರಾಯದಲ್ಲಿ ಬಂದಿದೆ ಅಂತ ಕೂಡಿಸ್ತೀವಿ. ಇನ್ನು ಅತೀತಾದಿಶ್ಚನೀಯ ಪ್ರಕ್ರಿಯೆ ಸಂಭವತಿ, ಇದು ಕಾಮನ್ ಸೆನ್ಸ್. ಜ್ಞಾನ ಬರಬೇಕಾದ್ರೆ ಚಕ್ಷುರಾದೇಹೆ ಕರ್ಣಸ್ಯ ಘಟಾದಿ ಸನ್ನಿಕರ್ಷೆ ಸತಿ, ಚಕ್ಷುರಿಂದ್ರಿಯ ಘಟದ ಜೊತೆಗೆ ಸನ್ನಿಕರ್ಷ ಹೊಂದಿದ ಮೇಲೆ ಅಂತಃಕರಣ ದೀರ್ಘ ಪ್ರಭಾಕಾರೇಣ ಪರಿಣಾಮ ಆಗಬೇಕು ಅಂತ ತಾನೇ ನೀವು ಅದಕ್ಕೂ ಕಾರ್ಯಕಾರಣ ಭಾವ ಹೇಳಿದ್ರಿ. ಸಮಸ್ಯೆ ಏನು? ಇದು ವರ್ತಮಾನ ಕಾಲದಲ್ಲಿ ಆಗುವ ಜ್ಞಾನಗಳಿಗೇನೋ ಸರ್ಕಸ್ ಹೇಳ್ಬೋದು ಇದನ್ನು. ಅತೀತ ಪದಾರ್ಥದ ಜೊತೆಗೆ ಚಕ್ಷುರಾದಿಗಳಿಗೆ ಸನ್ನಿಕರ್ಷವೇ ಇಲ್ದಿದ್ದಾಗ ಆಗ ಅಂತಃಕರಣ ದೀರ್ಘ ಪ್ರಭಾಕಾರಿಣ ಪರಿಣಾಮ ಆಗಲ್ಲ ಅಂತಾಯ್ತು. ಅವಕಾಶ ಇದೆ ನಾವಾಗ್ಲೂ ಕೂಡ. ಅತೀತಾದಿಗಳಲ್ಲಿ ಈ ಪ್ರಕ್ರಿಯೆಯನ್ನ ಯಾವ ರೀತಿಯಿಂದಲೂ ಕೂಡಿಸ್ಕೊಳ್ಳಿಕ್ಕೆ ನಿಮಗೆ, ಹಾಗಾಗಿ ಈ ಪ್ರಕ್ರಿಯೆ ಪ್ರಾಮಾಣಿಕವಲ್ಲ. ಗೌರವಂ ತರಿ ಬಾಧಕಮಿತಿ ಚೇತ್, ಇಲ್ಲ ಗೌರವವೇ ಬಾಧಕ ಅಂತ ಹೇಳಿದಾಗಾಯ್ತು ಅಂದ್ರೆ ತರಿ ಗೌರವಾದ್ ಬಿಭ್ಯತಾ ಶೂನ್ಯವಾದೇವ ಅತಿಲಘೀಯಾನಂಗೀಕಾರ್ಯ. ಸ್ವಲ್ಪ ಸಿಟ್ಟು ಬಂತು ಟೀಕಾರೆ, ಗೌರವವೇ ದೊಡ್ಡ ಬಾಧಕ, ಅದಕ್ಕೆ ನಾವು ಹಿಂಗೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಂದ್ರವ್ರು. ಅದಕ್ಕೆ ಟೀಕಾಕೃತ್ಪಾದರಂತಾರೆ, ಗೌರವದ ಭಯ ನಿಮಗೆ ಅಷ್ಟೊಂದಿದೆ ಅಂತಂದ್ರೆ ಶೂನ್ಯವಾದ ಅತ್ಯಂತ ಲಾಘವವಾಗಿದೆ ಅಲ್ಲಪ್ಪ, ಅದನ್ನೇ ಒಪ್ಕೊಳ್ಳೋದು ಉತ್ತಮ ತಾನೇ ತಾವು. ಎಷ್ಟು ಆರಾಮಿತ್ತಲ್ಲ. ಪ್ರಾಮಾಣಿಕತ್ವಾತ್ ಆತ್ಮಸತ್ಯತ್ವಂ ನ ಗೌರವ ದೋಷಮಾವಹತಿ. ಇಲ್ಲ, ಪ್ರಾಮಾಣಿಕವಾದ್ದರಿಂದ ಆತ್ಮಸತ್ಯತ್ವ ಅನ್ನೋದು ಒಪ್ಕೊಳ್ಬೇಕು. ಅವರು ಆತ್ಮಸತ್ಯತ್ವ ಒಪ್ಕೊಂಡಿಲ್ಲ, ಹಾಗಾಗಿ ಗೌರವ ದೋಷವನ್ನು ನಾವು ಆಭರಣವಾಗಿ ಸ್ವೀಕಾರ ಮಾಡ್ತೀವಿ ಅಂತ. ಗೌರವ ದೋಷವೇ ಅಲ್ಲ, ಆತ್ಮಸತ್ಯತ್ವ ಪ್ರಾಮಾಣಿಕ ಆಗಿದೆ, ಅದನ್ನು ಅಲುಗಳಿಲಿಕ್ಕಾಗ್ತದ? ಅದಕ್ಕೆ ಗೌರವ ತರ್ಕ ಹೇಳಿದ್ದಕ್ಕೆ ಬಿದ್ದರಲ್ವ, ಅದಕ್ಕೆ ಒಂತಾರೆ ಪ್ರಪಂಚಮಪಿ ಸಮಮೇತತ್. ಶೂನ್ಯವಾದಿಗಳು ನಾವಲ್ಲ ಅಂತ ಪರಿಚಯಿಸ್ಕೊಳ್ಳಿಕ್ಕೆ ಆತ್ಮಸತ್ಯತ್ವ ಪ್ರಾಮಾಣಿಕ ಅನ್ನೋ ಕಾರಣಕ್ಕೆ ಒಪ್ಕೊಳ್ತೀವಿ. ಉಳಿದೆಲ್ಲವನ್ನು ಕೂಡ ಗೌರವ ದೋಷ ಬಂದರೂ ಕೂಡ ಅದನ್ನು ಸಹಿಸ್ಕೊಳ್ತೇವೆ ಅಂತಂದ್ರೆ ಪ್ರಪಂಚ ಸತ್ಯತ್ವ ಏನ್ ಸಮಸ್ಯೆ ಮಾಡಿದೆ ನಿಮಗೆ ಅಂತ. ಅದು ಪ್ರಾಮಾಣಿಕವೇ ಆಗ್ಬಿಟ್ಟಿದೆ. ಪ್ರಾಮಾಣಿಕ ಆದ್ರಿಂದ ಆತ್ಮನಿಗೆ ಸತ್ಯತ್ವ ಒಪ್ಪಿಕೊಂಡಂಗೆ ಪ್ರಪಂಚಕ್ಕೂ ಸತ್ಯತ್ವವನ್ನ ಒಪ್ಪಿ ಗೌರವ ದೋಷವಾದ ತರ್ಕವನ್ನು ಆವಾಹಿಸಿ ಅದನ್ನು ವಹಿಸ್ರಿ ಅಂತಂದ್ರು. ಪ್ರಾಮಾಣಿಕ ಆದ್ರಿಂದ ತಸ್ಮಾತ್ ಸಾಧೂಕ್ತಂ ಪ್ರಪಂಚ ಸತ್ಯತ್ವ ಅಂಗೀಕಾರೇ ನ ಕಶ್ಚಿತ್ ದೋಷ. ಹಾಗಾಗಿ ಭಗವತ್ಪಾದರು ಪ್ರಪಂಚ ಸತ್ಯತ್ವ ಅಂಗೀಕರಿಸಿದ ಪಕ್ಷದಲ್ಲಿ ಯಾವ ದೋಷ ಇಲ್ಲ, ಬಾಧಕ ಇಲ್ಲ ಅಂತ ಏನು ಅಂದಿದ್ದಾರೆ ಅದು ಸಾಧೂಕ್ತಂ, ಅತ್ಯಂತ ಸಮೀಚೀನವಾಗಿದೆ ಅಂತ ಅದನ್ನ ಸಮರ್ಥನೆ ಮಾಡಿ ಮುಕ್ತಾಯ ಮಾಡಿ. ಇನ್ನು ಮುಂದಿನ ಮಂಗಳವಾರ ಮುಂದುವರಿಸೋಣ. ಮುಂದಿನ ವಾಕ್ಯ ಯಾವುದು? ಪಕ್ಷೇ ವೇದಸ್ಯ ಮಿಥ್ಯಾತ್ವಂ ಅಂಗೀಕಾರೇ ಏತೇ ದೋಷ ಭವತ್ಯೇವ. ಅಲ್ಲಿ ವಾಕ್ಯ ಹಾಗೆ ಇದೆ, ಬಹುಜೀವವಾದಿ ಪಕ್ಷೇ ಅಪಿ ಭೇದಸ್ಯ ಮಿಥ್ಯಾತ್ವಾಂಗೀಕಾರೇ ಏತೇ ದೋಷಾಃ ಭವಂತ್ಯೇವ. ಇಷ್ಟೋ ತನಕ ಏಕಜೀವವಾದಿ ಪಕ್ಷದಲ್ಲಿ ದೋಷಗಳು ಬರ್ತಾವೆ ಅಂತ ಪರಿಚಯಿಸಿ, ಇನ್ನು ಬಹುಜೀವವಾದಿ ಪಕ್ಷದಲ್ಲೂ ಭೇದಕ್ಕೆ ಮಿಥ್ಯಾತ್ವವನ್ನು ಒಪ್ಪಿಕೊಳ್ತಾರೆ, ಅವರಿಗೂ ಈ ದೋಷಗಳೆಲ್ಲವೂ ಕೂಡ ಬಂದೇ ಬರ್ತಾವೆ. ಮಿಥ್ಯೋಪಾಧಿಕೃತಂ ಹಿ ತೇಷಾಮಪಿ ಬಹುತ್ವಂ ನಚ ಮಿಥ್ಯೋಪಾಧಿಕೃತೋ ಭೇದ ಕ್ವಾಪಿ ದೃಷ್ಟ ಅಂತ ಪ್ರಾರಂಭ ಆಗ್ತದೆ. ಅದನ್ನ ಸೋಮವಾರ ಬೇಡ, ಮಂಗಳವಾರದಿಂದ ಮುಂದುವರಿಸೋಣ.